ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ನಾವಿವತ್ತು ರಾಮದುರ್ಗ ತಾಲೂಕು ಕಡಕೋಳ ಗ್ರಾಮದಲ್ಲಿರ್ತಕ್ಕಂಥ ದೊಡ್ಡ ಹುಣಸೆ ಮರದ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಬಂಧುಗಳೇ, ಈ ಒಂದು ದೈತ್ಯಾಕಾರದ ಮರದ ವೈಜ್ಞಾನಿಕ ಹೆಸರು ಅಡನ್ಸೋನಿಯಾ ಡಿಸ್ಟಾಟಾ ಅಂಥೇಳಿ. ಸ್ಥಳೀಯರು ಹೇಳುವ ಪ್ರಕಾರ ಕೆಲವೊಬ್ಬರು ಹೇಳುವ ಪ್ರಕಾರ ಇದೊಂದು ಸಾವಿರಾರು ವರ್ಷಗಳ ಅಷ್ಟು ಹಳೆಯದಾದಂಥ ಮರ. ಇನ್ನು ಕೆಲವೊಬ್ಬರು ಹೇಳುವ ಪ್ರಕಾರ ಇದೊಂದು ಬ್ರಿಟಿಷರು ನೆಟ್ಟಿರ್ತಕ್ಕಂತಹ ಮರ ಅಂಥೇಳಿ. ಒಟ್ಟಾರೆಯಾಗಿ ಅತ್ಯಂತ ಪುರಾತನವಾದಂತಹ ಬೃಹತ್ತಾದಂತಹ ದೈತ್ಯಾಕಾರ ಮರವು ನಮ್ಮ ಕಡಕೋಳ ಗ್ರಾಮದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ಒಂದು ಮರವು ಆಫ್ರಿಕನ್ ಬೌಬಾಬ್ ಕುಲಕ್ಕೆ ಸೇರಿರ್ತಕ್ಕಂಥದ್ದು. ಇದು ಆಫ್ರಿಕನ್ ಕಾಡುಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇದರ ಸಂಶೋಧನೆಗಳ ಪ್ರಕಾರ ಇದು ಸಹಿತ ಹಲವಾರು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾನಾಂಶಿ ದ್ರವ್ಯಂ ಕಿಂಚಿತ್ ಅಸ್ತಿ ಜಗತಿ ಅಂತಂದರೆ ಔಷಧಿ ಗುಣ ಇಲ್ಲದೇ ಇರತಕ್ಕಂತಹ ಯಾವುದೇ ದ್ರವ್ಯವು ಈ ಜಗತ್ತಿನಲ್ಲಿಲ್ಲ. ಆದರೆ ನಾವು ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗ ಮಾಡುವುದನ್ನು ನಾವು ಕಲಿತುಕೊಂಡಿರಬೇಕು. ಆ ದಿಶೆಯಲ್ಲಿ ಈ ಒಂದು ದೊಡ್ಡ ಹುಣಸೆ ಮರದ ಹಣ್ಣುಗಳು ಪುರುಷರ ಸ್ಪರ್ಮ್ ಕೌಂಟನ್ನು ಹೆಚ್ಚು ಮಾಡಲಿಕ್ಕೆ, ಸ್ಪರ್ಮ್ ಕ್ವಾಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಎಲೆಗಳು ಟಾನಿಕ್ ರೀತಿ ಉಪಯೋಗ ಆಗ್ತಕ್ಕಂಥದ್ದು. ಅಸ್ತಮಾ, ಅಲರ್ಜಿ ಕಾಯಿಲೆ, ಡಿಸೆಂಟ್ರಿ, ಡಯೋರಿಯಾ ಹೀಗೆ ಹಲವಾರು ಕಾಯಿಲೆಗಳನ್ನು, ಕೀಟಬಾಧೆ, ಕೀಟಗಳು ಹಾಗೂ ವಿಷಜಂತುಗಳು ಕಡಿದಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಇದು ಆ್ಯಂಟಿಡೋಟ್ ಆಗಿಯೂ ಸಹಿತ ಉಪಯೋಗ ಆಗ್ತಕ್ಕಂಥದ್ದನ್ನು ನಾವು ಆಫ್ರಿಕನ್ ಕಂಟ್ರಿಗಳಲ್ಲಿ ಕಾಣಬಹುದಾಗಿದೆ. ವೈಯಕ್ತಿಕವಾಗಿ ನಾನು ಈ ಗಿಡದ ಯಾವುದೇ ಭಾಗವನ್ನು ಉಪಯೋಗ ಮಾಡಿರುವುದಿಲ್ಲ. ಇವೆಲ್ಲವೂ ಸಹಿತ ಸಂಶೋಧನೆಗಳಿಂದ ಕಂಡುಬಂದಿರತಕ್ಕಂತಹ ವಿಚಾರಗಳು. ಅಂತಹ ಒಂದು ಶ್ರೇಷ್ಠವಾದಂತಹ ಗಿಡ ಇದು ಕಡಕೋಳ ಗ್ರಾಮದ ದೇಸಾಯಿಯವರ ಒಂದು ಹೊಲದಲ್ಲಿ ಇರುವಂಥದ್ದು. ಈ ಗಿಡವನ್ನು ಸುಮಾರು ಸಾವಿರಾರು ವರ್ಷಗಳಿಂದ ಅಥವಾ ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರತಕ್ಕಂತಹ ಕಡಕೋಳ ಗ್ರಾಮದ ದೇಸಾಯಿಯವರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಕೋಟಿ ನಮನಗಳನ್ನು ನಾವಿವತ್ತು ಅರ್ಪಿಸ್ತಾ ಇದ್ದೇವೆ. ಇಂಥ ಸಸ್ಯ ರಾಶಿಯನ್ನು, ಇಂಥ ವಿವಿಧತೆಯನ್ನು ಒಳಗೊಂಡಿರ್ತಕ್ಕಂತಹ ಜೀವ ಸಂಕುಲವನ್ನು ರಕ್ಷಣೆ ಮಾಡಬೇಕಾಗಿದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.